ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಜೆ ಡಿ ಆರ್ ಜ್ಯೋತಿ ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ಹೋಳಿ ಹಬ್ಬ ಇದೆ ಅಲ್ವಾ, ಹಂಗಾಗಿ ಹೋಳಿ ಹಬ್ಬಕ್ಕೆ ಸ್ವೀಟ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಈ ಥರ ಸ್ವೀಟ್ ಮಾಡಿದ್ರೆ ತುಂಬ ಇಷ್ಟಪಡ್ತಾರೆ ಮಕ್ಕಳು, ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಒಮ್ಮೆ ಈ ಸ್ವೀಟ್ನ ಟ್ರೈ ಮಾಡಿ. ಮೊದಲಿಗೆ 3 ಕಪ್ಪು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪು ಹಾಕ್ಕೊಂಡಿದ್ದೀನಿ, 2 ಚಿಟಿಕೆ, ಮತ್ತು ಎಣ್ಣೆನ ಕಾಯಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಏನಕ್ಕೆ ಕಾಯಿಸ್ಕೊಂಡು ಹಾಕ್ಕೊಬೇಕಂದ್ರೆ ಕಾಯಿಸಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ, ಹಾಗಾಗಿ ಒಂದು 4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈ ಥರ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೀಟಾಗಿ ನೋಡಿ ಕಲಿಸ್ಕೊತಾ ಇದ್ದೀನಿ. ಕಲಿಸ್ಕೊಂಡು ಈ ಥರ ಉಂಡೆ ಮಾಡಿದ್ರೆ ಈ ಥರ ಉಂಡೆ ಆಗಿ ಹೊಡಿಬೇಕು, ಈ ಥರ ಕಲಿಸ್ಕೊಬೇಕು, ಎಣ್ಣೆ ಅಷ್ಟು ಹಾಕಿರಬೇಕು. ಅದು ಹಾಕಿದ್ದೆ. ನೆಕ್ಸ್ಟು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು ನೀಟಾಗಿ ಒಂದು ಚಪಾತಿ ಹಿಟ್ಟಿನ ಥರ ಬರಬೇಕು. ಚಪಾತಿ ಹಿಟ್ಟಿನ ಥರ ಕಲಿಸ್ಕೊಂಡ್ರೆ ಸಾಕು, ಆ ಥರ ಬಂದರೆ ನೀಟಾಗಿ ಮಿತ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಮಿತ್ಕೊಂಡು ಒಂದು 10 ನಿಮಿಷ ರೆಸ್ಟ್ ಮಾಡ್ಲಿಕ್ಕೆ ಬಿಡಬೇಕು. ಈಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ, ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಅಂತ. ತುಂಬ ಸಾಫ್ಟಾಗಿ ಆಗಿದೆ. ಒಮ್ಮೆ ನೀಟಾಗಿ ಮತ್ತೆ ಮಿದ್ಕೊಬೇಕು. ನೀಟಾಗಿ ಚಪಾತಿ ಹಿಟ್ಟಿನ ಥರ ಮಿದ್ಕೊಂಡು, ನಾವು ಚಪಾತಿಗೆ ಎಷ್ಟು ಸೈಜ್ ಉಂಡೆ ತೊಗೋತೀವಿ ಅದೇ ಸೈಜ್ ಉಂಡೆನೇ ಸಾಕು, ಜಾಸ್ತಿ ಏನು ಬೇಡ. ನಾವು ಚಪಾತಿ ಯಾವ ಥರ ಒತ್ಕೋತೀವಿ ಅದೇ ಥರನೇ ಒತ್ಕೊಬೇಕು, ಲಟ್ಟಿಸ್ಕೊಬೇಕು. ಹಾಗಾಗಿ ಅದೇ ಸೈಜ್ ಉಂಡೆನೇ ಸಾಕು, ಜಾಸ್ತಿ ದೊಡ್ಡದು ಬೇಡ, ಜಾಸ್ತಿ ಚಿಕ್ಕದು ಬೇಡ. ಈ ಥರ ನೀಟಾಗಿ ಉಂಡೆ ಮಾಡಿಕೊಂಡು ನೈಸ್ ಥರ ಉಂಡೆ ಮಾಡ್ಕೋಬೇಕು. ಕ್ರ್ಯಾಕ್ ಆದರೆ ಮತ್ತು ಚಪಾತಿಲೂ ಅದೇ ಥರ ಕಾಣುತ್ತೆ. ಈಗೆಲ್ಲನೂ ಅದೇ ಥರ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಹಿಟ್ಟು ಆರಬಾರ್ದು ಅಂತ ಒಂದು ಬಟ್ಟೆನ ಮುಚ್ಚಿಟ್ಕೊಂಡಿದ್ದೀನಿ. ಈಗ ಅಲ್ಲೇ ಮುಚ್ಚಿಟ್ಕೊಂಡೆ ಒಂದೊಂದೇ ತೊಗೊಂಡು ಒತ್ಕೊಬೇಕು. ಸ್ವಲ್ಪ ಆರಿದ್ರೆ ಚೆನ್ನಾಗಿರಲ್ಲ ಹಿಟ್ಟು. ಈಗ ಸ್ವಲ್ಪ ಒಣ ಹಿಟ್ಟನ್ನ ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಒಣ ಮೈದಾ ಹಿಟ್ಟು ಹಚ್ಕೊಂಡು ಚಪಾತಿ ಒತ್ಕೊತಾ ಇದ್ದೀನಿ, ಅಂದರೆ ಚಪಾತಿ ಥರ ಒತ್ಕೊತಾ ಇದ್ದೀನಿ. ಈಗ ಸೇಮ್ ಎಲ್ಲನೂ ಅಷ್ಟೇ ಚಪಾತಿ ರೀತಿಯೇ ಫುಲ್ ಲಟ್ಟಿಸ್ಕೊಬೇಕು. ಸ್ವಲ್ಪ ಅಂಟ್ಕೊಳ್ಳುತ್ತೆ ಅಂತ ಅಂದಾಗ ಸ್ವಲ್ಪ ಮೈದಾ ಹಿಟ್ಟನ್ನ ಮೇಲ್ಗಡೆ ಸ್ವಲ್ಪ ಉದುರಿಸ್ಬಿಟ್ಟು ಈ ಥರ ಮಾಡಿ ಎಲ್ಲ ಚಪಾತಿನೂ ಇದೇ ಥರ ಒತ್ಕೊಬೇಕು. ಅಂದರೆ ಎಲ್ಲ ಹಿಟ್ಟನ್ನು ಇದೇ ಥರ ಒತ್ಕೊಂಡಿದ್ದೀನಿ. ಈಗ ಸೈಡ್ಗೆ ಇಟ್ಕೊಂಡು ಒಂದು ಬಟ್ಲಿಗೆ 2 ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ, ಮತ್ತು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ನೋಡಿ ಹಾಕ್ಕೊಳ್ಳಿ, ತುಪ್ಪ ಸ್ವಲ್ಪ ಗಟ್ಟಿಯಾಗುತ್ತೆ, ತೆಳುವಾಗುತ್ತೆ, ನಮಗೆ ಗೊತ್ತಾಗುತ್ತೆ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಎಣ್ಣೆನೂ ಹಾಕ್ಕೊಬೋದು, ಆಯಿಲು ಹಾಕ್ಕೊಬೋದು, ತುಪ್ಪನೂ ಹಾಕ್ಕೊಬೋದು. ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಮಿಶ್ರಣ ಕಲಿಸ್ಕೊಂಡಿದ್ದೀನಿ. ನೋಡಿ, ಈ ಥರ ಬ್ಯಾಟರ್ ಬಂದಿದೆ. ಈಗ ಒಂದೊಂದೇ ಚಪಾತಿನ ಹಾಕ್ಕೊಂಡು, ಅಂದರೆ ಒಂದೊಂದೇ ಲಟ್ಟಿಸ್ಕೊಂಡಿದ್ದೀವಲ್ಲ ಮೈದಾ ಹಿಟ್ಟು, ಅದನ್ನು ಹಾಕ್ಕೊಂಡು ನೀಟಾಗಿ ಸವರ್ಕೊಬೇಕು. ಅದ್ರ ಮೇಲೆ ಹಾಕಿ ತುಪ್ಪ ಕಲಿಸ್ಕೊಂಡಿದ್ದೀವಲ್ಲ ಅದನ್ನ ನೀಟಾಗಿ ಅಪ್ಲೈ ಮಾಡ್ಕೊಬೇಕು. ಒಂದೊಂದು ಚಪಾತಿ ಮೇಲೂ ಅಪ್ಲೈ ಮಾಡ್ಕೊಂಡು ಒಂದೊಂದು ಹಾಕ್ಕೊಬೇಕು. ನಾವು ಲಾಸ್ಟ್ ಮೇಲೆ ಹಾಕ್ತೀವಲ್ಲ ಅದಕ್ಕೆ ತುಪ್ಪ ಏನೂ ಹಾಕಬಾರ್ದು, ಅದನ್ನು ಮಿಶ್ರಣ ಹಾಕಬಾರ್ದು. ಹಾಗೆ ರೋಲ್ ಮಾಡ್ಕೊಬೇಕು. ನೋಡಿ, ಈ ಥರ ರೋಲ್ ಮಾಡ್ಕೊತಾ ಇದ್ದೀನಿ. ಈ ಥರ ಫುಲ್ ರೋಲ್ ಮಾಡಿಕೊಂಡು ನೀಟಾಗಿ ಅದನ್ನು ಒಂದು ಚಾಕು ಸಹಾಯದಿಂದ ಕಟ್ ಮಾಡ್ಕೊಬೇಕು. ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಬೇಕು. ಈಗ ಸಣ್ಣ ಪೂರಿ ಉಂಡೆ ಥರ ಬರುತ್ತಲ್ಲ, ಆ ಸೈಜ್ ಕಟ್ ಮಾಡಿಕೊಂಡ್ರು ಚೆನ್ನಾಗಿ ಬರುತ್ತೆ. ನಮಗಿನ್ನೂ ಚಿಕ್ಕದಾಗಿ ಬೇಕು ಅಂದರೆ ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೊಬೋದು. ನೋಡಿ, ಲೇಯರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫುಲ್ಲು ಲೇಯರ್ ಥರ ಒಳ್ಳೆ ಪರೋಟಾದಲ್ಲಿ ಬರುತ್ತಲ್ಲ ಅದೇ ರೀತಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಚಪಾತಿ ಲಟ್ಟಣಿಗೆಲ್ಲ ಒಂದು ಸತಿ ಲಟ್ಟಿಸ್ಕೊಂಡ್ರೆ ಈ ಥರ ತುಂಬ ಚೆನ್ನಾಗಿರುತ್ತೆ. ಈ ಸೈಜ್ ಇದ್ದರೆ ಸಾಕು, ಜಾಸ್ತಿ ತೆಳುನೂ ಬೇಡ, ಜಾಸ್ತಿ ಮಂದನೂ ಬೇಡ. ಆ ಥರ ಲಟ್ಟಿಸ್ಕೊಂಡಿದ್ದೀನಿ ಎಲ್ಲನೂ. ಈಗ ಒಂದು ಕಡೆ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ ಸಕ್ಕರೆ ಮತ್ತು 1 ಕಪ್ ನೀರು ಹಾಕ್ಕೊಂಡಿದ್ದೀನಿ. ಅದು ನಾನು ಮಾಡ್ಕೊಂಡಿರೋಷ್ಟಕ್ಕೆ ಸಾಕಾಗುತ್ತೆ 1 ಕಪ್ಪು. ಹಂಗಾಗಿ 1 ಕಪ್ ಸಕ್ಕರೆ 1 ಕಪ್ ನೀರು ಹಾಕ್ಕೊಂಡು ಪಾಕ ಮಾಡ್ಕೊತಾ ಇದ್ದೀನಿ. ಈಗ ಪಾಕ ಜಾಸ್ತಿ ಆಗೋದು ಬೇಡ, ಸ್ವಲ್ಪ ಒಂದು ಎಳೆ ಪಾಕ, ಒಂದು ಹಿಂಗೆ ತೋರಿಸಿದ್ನಲ್ಲ ಆ ಥರ ಆದರೆ ಸಾಕು. ಅದಾಗಿದೆ, ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಕೆಳಗಡೆ ಇಳಿಸ್ಕೊಂಡ್ಬಿಟ್ಟೆ. ಅದು ಆರಕ್ಕೆ ಬಿಡೋಣ. ಅದು ಆರಕ್ಕೆ ಬಿಟ್ಬಿಟ್ಟು ಆಲ್ರೆಡಿ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯ್ತಿದ್ದಂಗೆ ನಾನು ಒಂದೊಂದೇ ಲಟ್ಟಿಸ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ, ತುಂಬ ಚೆನ್ನಾಗಿ ಬರುತ್ತೆ. ಲೇಯರ್ ಅದೇ ಥರನೇ ಕಾಣುತ್ತೆ, ತುಂಬ ಚೆನ್ನಾಗಿ ಬೇಯುತ್ತೆ ಒಳಗಡೆ ಎಲ್ಲ. ನೋಡಿ, ಈಗ ಒಂದು ಕಡೆಯಿಂದ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ಈಗ ಒಂದು ಕಡೆ ಆಗಿದೆ, ಇನ್ನೊಂದು ಕಡೆಯೂ ಬೇಯಿಸ್ಕೊಂಡಿದ್ದೀನಿ. ಈ ಥರ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಬೇಕು, ಯಾಕೆಂದರೆ ಸ್ವಲ್ಪ ಒಳಗಡೆ ಎಲ್ಲ ಬೇಯಬೇಕಲ್ವ ಲೇಯರ್ ಎಲ್ಲ. ಹಂಗಾಗಿ 2 ಕಡೆ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಈ ಥರ. ಮತ್ತು ಇನ್ನು ಮಿಕ್ಕಿದೆಲ್ಲ ಅದೇ ರೀತಿ ಹಾಕ್ಕೊತಾ ಇದ್ದೀನಿ. ಒಂದೊಂದೇ ಹಾಕಬೇಕು ಅಂತೆಲ್ಲ 2-3 ಹಾಕ್ಕೊಂಡ್ರು ಚೆನ್ನಾಗಿ ಬೇಯುತ್ತೆ. ನಾನು ಫಸ್ಟ್ ಒಂದು ಹಾಕಿ ನೋಡಿದೆ, ತುಂಬ ಚೆನ್ನಾಗಿ ಬೇಯಿತು. ಹಾಗಾಗಿ ಎಲ್ಲನೂ ಅದೇ ಥರ ಹಾಕ್ಕೊಂಡು ಅದೇ ಥರ ಬೇಯಿಸ್ಕೊತಾ ಇದ್ದೀನಿ. ಈಗೆಲ್ಲ ಬೇಯಿಸ್ಕೊಂಡಾಗಿದ್ದೆ. ನೋಡಿ, ಲೇಯರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ತುಂಬ ಲೇಯರು ಅಷ್ಟು ನೀಟಾಗಿ ಬಂದಿದೆ, ಕ್ರಿಸ್ಪಿಯಾಗಿರುತ್ತೆ.
ಈಗ ಆಲ್ರೆಡಿ ನಾನು ಪಾಕ ಮಾಡಿಟ್ಟಿದ್ನಲ್ಲ, ಆರಿದೆ ಪಾಕ. ಈಗೆಲ್ಲನೂ ಪಾಕದೊಳಗಡೆ ಹಾಕಿ ಸ್ವಲ್ಪ ಒಂದು 2 ನಿಮಿಷ ಬಿಡಬೇಕು. ಪಾಕ ಎಲ್ಲ ನೀಟಾಗಿ ಇಟ್ಕೊಬೇಕಲ್ವ. ಒಂದು 2 ನಿಮಿಷ ಪಾಕ ಇಟ್ಕೊಂಡ್ರೆ ಸಾಕು. ಫುಲ್ ಎಲ್ಲನೂ ಇದೇ ರೀತಿ ಮಾಡಿ ತಗೊಂಡ್ರೆ ನೀಟಾಗಿ ಪಾಕ ಎಲ್ಲ ಹಿಡ್ದಿರ್ತದೆ. ತುಂಬ ಚೆನ್ನಾಗೂ ಆಗುತ್ತೆ. ಒಳಗಡೆ ಎಲ್ಲ ಪಾಕ ಹಿಡಿಯೋಕ್ಕೆ ಒಂದು 2 ನಿಮಿಷ ಬಿಟ್ಟರೆ ಸಾಕು. ನೋಡಿ, ಎಲ್ಲ ಪಾಕ ಎಲ್ಲ ಎಳ್ಕೊಂಡಿದೆ ನೀಟಾಗಿ, ಸಕ್ಕರೆ ಪಾಕ ಎಲ್ಲ. ಈಗ ಆಲ್ರೆಡಿ ರೆಡಿಯಾಗಿದೆ. ತುಂಬ ಚೆನ್ನಾಗಿದೆ. ಒಮ್ಮೆ ಟ್ರೈ ಮಾಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನಿಸುತ್ತೆ. ಏಕೆಂದರೆ ಹೋಳಿ ಹಬ್ಬ ಅಲ್ವಾ, ಹೋಳಿ ಹಬ್ಬಕ್ಕೆ ಸ್ವೀಟ್ ಇರಲೇಬೇಕು. ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಒಳ್ಳೆ ಸಾಫ್ಟಾಗಿ ಕ್ರಿಸ್ಪಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ವಿಡಿಯೋ ನೋಡಿ ಹಾಗೆ ಹೋಗಬೇಡಿ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೊಸ ರೆಸಿಪಿ ಜೊತೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.